ಅಚ್ಚರಿಗಳ ಆಗರವಾಗ್ತಾ ಇದೆ ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿ 8ನೇ ದಿನದ ಉತ್ಖನನದ ವೇಳೆ ಲೋಹದ ವಸ್ತು ಪತ್ತೆಯಾಗಿದೆ. ಅನೇಕ ಅಚ್ಚರಿಗಳಿಗೆ ಕಾರಣವಾಗ್ತಾ ಇದೆ ಲಕ್ಕುಂಡಿ. ಮೊದಲೇ ಐತಿಹಾಸಿಕ ಸ್ಥಳ. ಈ ಸ್ಥಳದಲ್ಲಿ ನಿಧಿ ಸಿಕ್ಕಾಗಿನಿಂದ ಕೂಡ ಅನೇಕ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಉತ್ಖನನ ಕಾರ್ಯ 8ನೇ ದಿನಕ್ಕೆ ಕಾಲಿಟ್ಟಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ತುಕ್ಕು ಹಿಡಿದ ರೀತಿ ಇರುವಂತಹ ಅರ್ಧ ಕೆಜಿಯಷ್ಟು ಲೋಹ ಪತ್ತೆಯಾಗಿದೆ. ಪತ್ತೆಯಾದ ಲೋಹದ ವಸ್ತು ಪಡೆದುಕೊಂಡು ಪ್ರಾಚ್ಯ ವಸ್ತು ಇಲಾಖೆ ಅದನ್ನ ಪರಿಶೀಲನೆಗೆ ಕಳಿಸಿದೆ. ಅಚ್ಚರಿಗಳ ಆಗರವಾಗ್ತಾ ಇದೆ. ಕಾರಣ ದಿನಕ್ಕೊಂದು ವಸ್ತುಗಳು ಸಿಗ್ತಾ ಇವೆ. ಮೊನ್ನೆಷ್ಟೇ ಗಂಟೆ ಸಿಕ್ಕಿತ್ತು, ಜೊತೆಗೆ ದೀಪ ಸಿಕ್ಕಿತ್ತು. ಈಗ ಮತ್ತೊಂದು ಲೋಹದ ವಸ್ತು ಸಿಕ್ಕಿದೆ. ಅರ್ಧ ಕೆಜಿಯಷ್ಟು ತೂಕ ಇದೆ. ಅಣ್ಣ ನೀವು ಮಾಡ್ಕೊಂಡ್ರಿ ಬಿಡ ಅಲ್ಲಿ ನಾನು ಇನ್ನೂ ಡಾಕ್ಯುಮೆಂಟ್ ಮಾಡಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಹಾಂತೇಶ್. ನಮ್ಮ ರಾಜ್ಯದಲ್ಲಿರುವಂತ ಲಕ್ಕುಂಡಿಯಲ್ಲಿ ಸಿಗ್ತಾ ಇರುವಂತ ವಸ್ತುಗಳು ನಿಜಕ್ಕೂ ಕೂಡ ವಿದೇಶಿಗರನ್ನು ಸೆಳೆಯುವಂತ ಇದೆ. ಕಾರಣ ಅಷ್ಟೊಂದು ದೊಡ್ಡ ಐತಿಹಾಸಿಕ ಸ್ಥಳ ಇದು. ಇಲ್ಲಿವರೆಗೂ ಉತ್ಖನನದಲ್ಲಿ ಏನೇನ್ ಸಿಕ್ಕಿದೆ, ಇವತ್ತು ಸಿಕ್ಕಿದ್ದೇನು, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ? ಹೌದು ಸೌಖ್ಯ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ, ಲಕ್ಕುಂಡಿ ಗ್ರಾಮದ ಕೋಟೆ ವಿಶ್ವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುಮಾರು 4 ಬ್ಲಾಕ್ಗಳನ್ನಾಗಿ ಮಾಡಿ ಸುಮಾರು ಇವತ್ತು 8 ದಿನದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು. 8ನೇ ದಿನದ ಉತ್ಖನನ ಪ್ರಾರಂಭದಲ್ಲಿ ಸಹಿತ ಒಂದು ಲೋಹದ ಉಂಡೆ ಅರ್ಧ ಕೆಜಿಯಷ್ಟು ಹೆಚ್ಚು ಇರ್ತಕ್ಕಂಥ ಲೋಹದ ಉಂಡೆ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ಸಹಿತ ನಾಗರಕಲ್ಲಾಗಿರ್ಬೋದು, ಮತ್ತೊಳ್ಳಿ ಕವಡೆಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಹಿತ ಈ ಒಂದು ಎ ಬ್ಲಾಕ್ ಒಂದು ಉತ್ಖನನ ಮಾಡುವ ಸಂದರ್ಭದಲ್ಲಿ ಸಹಿತ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಇದು ಎಲ್ಲೋ ಒಂದ್ ಕಡೆ ಇನ್ನೂ ಅನೇಕ ರೀತಿಯ ಚರ್ಚೆ ಆಗಿರ್ತಕ್ಕಂಥ. ಅಂದ್ರೆ ಈ ಹಿಂದೆ ಸಹಿತ 10ನೇ ತಾರೀಕಿನಂದು ಪ್ರತಿ ಕುಟುಂಬದಲ್ಲಿ ಸಿಕ್ತು. ಅವರ ಬೆನ್ನಲ್ಲೇ ಸಹಿತ ಕಳೆದ 2 ದಿನಗಳ ಹಿಂದೆ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ಉತ್ಖನನ ಪ್ರಾರಂಭ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಿತ ಅನೇಕ ವಸ್ತುಗಳು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇರೋದು ಎಲ್ಲೋ ಗ್ರಾಮಸ್ಥರಲ್ಲಿ ಆಗಿರ್ಬೋದು, ಆ ರಾಜ್ಯದಲ್ಲಿ ಸಹಿತ ಕುತೂಹಲ ಮೂಡ್ತಕ್ಕಂಥ ಕೆಲಸವನ್ನ ಸಹಿತ ಇವತ್ತು ಲಕ್ಕುಂಡಿ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಸಹಿತ ಅನೇಕ ಪ್ರವಾಸಿಗರು ಸಹಿತ ಇಲ್ಲಿ ಗದಗ ಜಿಲ್ಲೆಗೆ ಬಂದು ಆ ರೆತ್ತಿ ಕುಟುಂಬವನ್ನ ಭೇಟಿ ಮಾಡಿ ಮಾತಾಡ್ಸಿರುವಂತದ್ದು ಕೆಲಸ ಸಹಿತ ಲಕ್ಕುಂಡಿಯಲ್ಲಿ ನಡೆತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಮಹಾಂತೇಶ್ ಮಾಹಿತಿಗೆ.